ನಿರ್ದೇಶಕರೇ, ಇವತ್ತಿನ ನಮ್ಮ ಬೆಳ್ತಂಗಡಿ ತಾಲೂಕು ರಬ್ಬರು ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆಯ ನಂತರ ಪ್ರತಿ ನಡೆಯುವಂತೆ ಪತ್ರಿಕಾಗೋಷ್ಠಿಗಳನ್ನು ನಮ್ಮ ಅಧ್ಯಕ್ಷರು ನಡೆಸಲಿದ್ದಾರೆ. ಅದಕ್ಕೆ ಬಂದಂತಹ ಎಲ್ಲ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಸಭೆಯನ್ನು ಅಧ್ಯಕ್ಷರು ಮುಂದುವರಿಸಬೇಕು ಅಂತ ಕೇಳಿಕೊಳ್ತೇವೆ. ನಮ್ಮ ಸಂಘದ ಮಹಾಸಭೆ ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘ ಇದರ ಮಹಾಸಭೆಯನ್ನು ಇವತ್ತು ನಾವು ಜರುಗಿಸಿದ್ದೇವೆ. ಈಗಾಗಲೇ ಸಭೆ ಮುಕ್ತಾಯ ಆಗಿ ಮಾಧ್ಯಮ ಮಿತ್ರರೊಂದಿಗೆ ಇವತ್ತಿನ ನಮ್ಮ ಸಂಘದ 1 ವರ್ಷದ ಚಟುವಟಿಕೆಗಳನ್ನು ನಿಮ್ಮ ಮೂಲಕ ಪ್ರಚಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಟ್ಟಿದ್ದೇವೆ. 85ನೇ ಇಸ್ವಿಯಲ್ಲಿ ಪ್ರಾರಂಭ ಆದ ನಮ್ಮ ಈ ಸಹಕಾರಿ ಸಂಸ್ಥೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ರಬ್ಬರ್ ಸಹಕಾರಿ ಸಂಘಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿ ನಾವು ಇದ್ದೇವೆ ಮತ್ತು ಅದನ್ನು ಇಟ್ಟುಕೊಂಡು ಬಂದಿದ್ದೇವೆ. ಈ ವರ್ಷ ಕೂಡ ಸುಮಾರು 16,800 ಟನ್ನಿನವರೆಗೆ ರಬ್ಬರನ್ನು ಖರೀದಿ ಮಾರಾಟ ಮಾಡಿದ್ದೇವೆ. ಹಾಗೆ ಹೊಸದಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೇವೆ. ಒಟ್ಟಿನಲ್ಲಿ 33 ಕಡೆ ನಮ್ಮ ರಬ್ಬರ್ ಖರೀದಿ ವ್ಯವಹಾರ ನಡೆಸ್ತೇವೆ. ಅದೇ ರೀತಿ ಬೆಳೆಗಾರರಿಗೆ ಬೇಕಾದಂತಹ ವಸ್ತುಗಳನ್ನು ಒದಗಿಸುವಂತಹ ಕೆಲಸವನ್ನು ಆ ಕೇಂದ್ರಗಳ ಮೂಲಕ ಮಾಡ್ತಾ ಇದ್ದೇವೆ. ನಮ್ಮ ಸಂಘದಲ್ಲಿ ಈ ವರ್ಷ ಸುಮಾರು 3,865 ಸದಸ್ಯರು ಇದ್ದಾರೆ. ಈ ವರ್ಷ ಕಳೆದ ವರ್ಷ 3,603 ಇದ್ದರು. ಅದು ಹೆಚ್ಚುವರಿಯಾಗಿ 3,865 ಜನ ಸದಸ್ಯರಿದ್ದಾರೆ. ಹಾಗೆ ಈ ವರ್ಷ ಮಾರುಕಟ್ಟೆ ಬಹಳ ಒಂದು ಅಯೋಮಯ ಸ್ಥಿತಿ, ಏರಿಳಿತಗಳು ತುಂಬ ಇದ್ದ ಕಾರಣ ನಮ್ಮ ನಿರೀಕ್ಷೆ ಪ್ರಕಾರ ಅಲ್ಲ, ಬಹಳ ಕಷ್ಟದಲ್ಲಿ ಸಂಘದ ವ್ಯವಹಾರವನ್ನು ಮುನ್ನಡೆಸಬೇಕಾಗಿ ಬಂದಿದೆ. ಹೀಗಾಗಿ ದೊಡ್ಡ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗದಿದ್ದರೂ ನಷ್ಟದಲ್ಲಿಲ್ಲ ಅಂತ ಹೇಳುವಂತಹ ಒಂದು ತೃಪ್ತಿ ನಮ್ಮದು. ಸಣ್ಣ ಪಾಲು ಮುನಾಫೆಯನ್ನು ಈ ವರ್ಷ 7% ಪಾಲು ಮುನಾಫೆಯನ್ನು ಘೋಷಣೆ ಮಾಡಿದ್ದೇವೆ ಮಹಾಸಭೆಯಲ್ಲಿ. ಹಾಗೆ ನಮ್ಮೊಂದಿಗೆ ವ್ಯವಹಾರ ಮಾಡಿದಂತಹ ಬೆಳೆಗಾರರಿಗೆ ಕಿಲೋ ಒಂದರ 50 ಪೈಸೆ ಹಾಗೆ ಗರಿಷ್ಠ 5,000 ರೂಪಾಯಿಯ ಬೋನಸನ್ನು ಘೋಷಣೆ ಮಾಡಲಾಗಿದೆ. ಈ ರೀತಿ ನಮ್ಮ ವ್ಯವಹಾರ ಈ ವರ್ಷ ನಡೆದುಕೊಂಡು ಬಂದು ಈ ವರ್ಷ ಹೊಸದಾಗಿ ಹಾಲು ಸಂಗ್ರಹದ ಒಂದು ಹೊಸ ವಿಷಯವನ್ನು ನಾವು ಈ ವರ್ಷದಲ್ಲಿ ರಬ್ಬರ್ ಹಾಲು ಸಂಗ್ರಹಣೆಯ ಒಂದು ಹೊಸ ವಿಷಯವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಂಸ್ಕರಣಾ ಘಟಕದ ಹತ್ತಿರ ಈ ಖರೀದಿ ಮತ್ತು ಅದನ್ನು ಅಲ್ಲಿಂದ ಕಳಿಸುವಂತಹ ವ್ಯವಸ್ಥೆಯ ಕೇಂದ್ರ ಅಲ್ಲಿ ಉಂಟು. ಕೊಯ್ಯೂರು ಕ್ರಾಸಲ್ಲಿ ನಮ್ಮ ಸಂಸ್ಕರಣಾ ಘಟಕದ ಹತ್ತಿರ ಹಾಲು ಖರೀದಿ ಕೇಂದ್ರ ಅಲ್ಲಿ ಕೆಲಸ ಮಾಡ್ತಾ ಉಂಟು. ಈ ವರ್ಷ ಸುಮಾರು 67 ಲಕ್ಷ ರೂಪಾಯಿ 67 ಲಕ್ಷ ರೂಪಾಯಿಯ ರಬ್ಬರ್ ಹಾಲನ್ನು ಖರೀದಿ ಮಾಡಲಾಗಿದೆ. ಇನ್ನು ಮುಂದೆ ನಮ್ಮ ಈ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರಗಳಲ್ಲಿ ಜನರ ಅಪೇಕ್ಷೆಯನ್ನು ಮತ್ತು ವ್ಯವಹಾರವನ್ನು ನೋಡಿಕೊಂಡು ಎಲ್ಲ ಕಡೆ ಸಹ ಈ ರಬ್ಬರ್ ಹಾಲಿನ ಖರೀದಿಯ ವ್ಯವಹಾರ ಪ್ರಾರಂಭಿಸಬೇಕು ಅಂತ ಹೇಳುವಂತಹ ಇರಾದೆ ನಮ್ಮ ಆಡಳಿತ ಮಂಡಳಿಗೆ ಉಂಟು. ಹಾಗೆ ರಬ್ಬರ್ ನರ್ಸರಿ ಈ ವರ್ಷ ಹೆಚ್ಚಿನ ಕೃಷಿಕರು ಈ ಬೆಲೆಯ ಕಾರಣದಿಂದಾಗಿ ಕೃಷಿಯಿಂದ ವಿಮುಖರಾದ ಕಾರಣ ರಬ್ಬರ್ ನರ್ಸರಿಯಲ್ಲಿ ಬಹಳ ದೊಡ್ಡ ವ್ಯವಹಾರವನ್ನು ನಾವು ಮಾಡಲಿಲ್ಲ. ಆದರೂ ಈ ವರ್ಷ ಕೂಡ ಒಂದು 7,000 ಗಿಡವನ್ನು ನಾವು ತಯಾರು ಮಾಡಿ ಇಟ್ಟಿದ್ದೇವೆ. ಯಾಕಂದರೆ ಇಲ್ಲ ಅಂತ ಆಗಬಾರದು ಅನ್ನುವ ಕಾರಣಕ್ಕೆ. ಮತ್ತು ಸಂಸ್ಕರಣಾ ಘಟಕ ನಾವು ನಿರೀಕ್ಷೆ ಮಾಡಿದ ಹಾಗೆ ಪ್ರೊಡಕ್ಷನ್ನಲ್ಲಿ ನಾವು ಸುಮಾರು 94% ಪ್ರೊಡಕ್ಷನ್ನ ಗುರಿಯನ್ನು ಸಾಧನೆ ಮಾಡಿದ್ದೇವೆ. ಹಾಗೆ ಮುಂದಿನ ವರ್ಷದಲ್ಲಿ ಖಂಡಿತ ಲಾಭದಾಯಕ ನಡೆಸಬಹುದು ಹೇಳುವಂತಹ ಯೋಚನೆ ನಮ್ಮದು. ಮತ್ತು ನಮ್ಮ ಸೌಲಭ್ಯಗಳು, ರೈತರಿಗೆ ಕೊಡುವಂತಹ ಸೌಲಭ್ಯಗಳನ್ನೆಲ್ಲ ಮುಂದುವರಿಸಿಕೊಂಡು ಬಂದಿದ್ದೇವೆ. ಗೋದಾಮಿನ ಸೌಲಭ್ಯ ಈ ವರ್ಷ ಕೂಡ ಸುಮಾರು 250 ಜನ 1,105 ಟನ್ ಅವರ ಬೆಳೆಯನ್ನು ನಮ್ಮಲ್ಲಿ ದಾಸ್ತಾನು ಇಡುವಂತಹ ಒಂದು ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಮತ್ತು ಸುಮಾರು 600 ಟನ್ನಿನಷ್ಟು ರಸಗೊಬ್ಬರವನ್ನು ನಾವು ನಮ್ಮ ಸಂಘದ ಮೂಲಕ ಬೆಳೆಗಾರರಿಗೆ ಮಾರಾಟ ಮಾಡಿದ್ದೇವೆ. ಇದು ಒಂದು ಸಾಧನೆ. ಹಾಗೆ X1 ಕ್ವಾಲಿಟಿ 270 ಟನ್ ರಬ್ಬರನ್ನು ನಾವು X1 ಕ್ವಾಲಿಟಿ ರಬ್ಬರನ್ನು ನಾವು ಪ್ರೊಕ್ಯೂರ್ ಮಾಡಿದ್ದೇವೆ. ಇದಕ್ಕೆ 4ನಿಂದ X1 ಆಗುವಾಗ ಸುಮಾರು 10ರಿಂದ 20 ರೂಪಾಯಿಯ ದರ ವ್ಯತ್ಯಾಸ ಬರ್ತದೆ. ಹೆಚ್ಚಿನ ದರ ಬೆಳೆಗಾರರಿಗೆ ಸಿಗ್ತದೆ. ಅದಕ್ಕೋಸ್ಕರ ವಿಶೇಷ ಮನವಿಯನ್ನು ನಾವು ಮಾಡಿದ್ದೇವೆ. ಎಲ್ಲರೂ ಒಳ್ಳೆ ಅಪ್ಗ್ರೇಡೆಡ್ ರಬ್ಬರನ್ನೇ ನೀವು ತಯಾರು ಮಾಡಬೇಕು, ಒಳ್ಳೆ ಕ್ವಾಲಿಟಿ ರಬ್ಬರನ್ನು ತನ್ನಿ ಅಂತ ಹೇಳುವಂತಹ ವಿನಂತಿಯನ್ನು ಕೂಡ ನಮ್ಮ ಬೆಳೆಗಾರರಿಗೆ ಮಾಡಿದ್ದೇವೆ.
ಹಾಗೆ ಈ ವರ್ಷ 17 ಲಕ್ಷ ರೂಪಾಯಿ ಮಾತ್ರ ಲಾಭವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗಿದ್ದು 7% ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬೇರೆ ಸಂಘ ಸಂಸ್ಥೆಗಳನ್ನು ಸಹಾಯವನ್ನು ಪಡೆದು ಒಂದು ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನ ಆಯೋಜನೆ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಹೊಂದಿದ್ದೇವೆ. ಅದರಲ್ಲಿ ಸರ್ಕಾರದ ಗಮನ ಸಂಘಟನೆ ಮೂಲಕ ಮಾತ್ರ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಒಂದು ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನವನ್ನು ಜರುಗಿಸಿ ಸರ್ಕಾರದಲ್ಲಿರುವಂತಹ ಮಂತ್ರಿಗಳನ್ನು ಆಹ್ವಾನಿಸಿ ನಮ್ಮ ಬೆಂಬಲ ಬೆಲೆ ಬಗ್ಗೆ, ಕೇರಳ ಸರ್ಕಾರದಲ್ಲಿ ಈಗಾಗಲೇ 170 ರೂಪಾಯಿ ಮಿನಿಮಮ್ ಪ್ರೈಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಯಾವುದೇ ಪ್ರೈಸ್ ಫಿಕ್ಸ್ ಆಗಲಿಲ್ಲ ನಮ್ಮ ಸ್ಟೇಟಲ್ಲಿ. ನಾವು ಅದನ್ನು 170 ರೂಪಾಯಿಗೆ ಫಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸಣ್ಣ ಬೆಳೆಗಾರರಿಗಾದರೂ ಆ ವ್ಯತ್ಯಾಸದ ಹಣವನ್ನು ಕೊಡುವಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಆ ಮೂಲಕ ನಾವು ಸರ್ಕಾರಕ್ಕೆ ಸುಮಾರು 15 ಕೋಟಿ ರೂಪಾಯಿಯಷ್ಟು ತೆರಿಗೆಯನ್ನು ಕೊಡ್ತಾ ಇದ್ದೇವೆ. ಆ ರೀತಿ ಸಣ್ಣ ಬೆಳೆಗಾರರಿಗೆ ನೀವು ಟಾರ್ಗೆಟ್ ಮಾಡಿ ಬೆಂಬಲ ಬೆಲೆ ಕೊಟ್ಟರು ಕೂಡ ಒಂದು 10 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಮತ್ತೆ ಪುನಃ ರಬ್ಬರ್ನ ವ್ಯವಹಾರ ಜಾಸ್ತಿ ಆಗುವುದರಿಂದ ತೆರಿಗೆ ಜಾಸ್ತಿ ಸರ್ಕಾರಕ್ಕೆ ಸಿಗ್ತದೆ. ಈ ರೀತಿ ಮನವಿಯನ್ನು ಈ ಹಿಂದೆ ಮಾಡಿದ್ದೇವೆ, ಸ್ಪಂದಿಸ್ತಿಲ್ಲ. ಈ ಬಾರಿ ಮತ್ತೆ ಪುನಃ ಮನವಿ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಇವತ್ತಿನ ಸಭೆಯಲ್ಲಿ ಆಗಿದೆ. ಸಮ್ಮೇಳನವನ್ನು ಏರ್ಪಾಡು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಆಗಿದೆ. ಇಷ್ಟು ಇವತ್ತಿನ ಮಹಾಸಭೆಯ ವಿಶೇಷಗಳು. ಆಮೇಲೆ ಯೋಜನೆಗಳು ಖರೀದಿ ಕೇಂದ್ರಗಳನ್ನು ಮುಂದಿನ ದೃಷ್ಟಿಯಲ್ಲಿ ಜಾಗ ಖರೀದಿ ಮಾಡಿದ್ದೇವೆ. ಮುಂದೆ ನಮ್ಮ ವ್ಯವಹಾರಗಳು ಚಟುವಟಿಕೆಗಳು ಬೇರೆ ಬೇರೆ ರೀತಿಯದ್ದು ನಾವು ಪ್ರಾರಂಭ ಮಾಡಲಿಕ್ಕಿರುವ ಹಿನ್ನೆಲೆಯಲ್ಲಿ ಒಂದು ನಿವೇಶನವನ್ನು ಕೂಡ ನಾವು ಖರೀದಿ ಮಾಡಿದ್ದೇವೆ. ಅಂದಾಜು ಸುಮಾರು 5 ಎಕರೆ ಅಂದಾಜು ನಿವೇಶನವನ್ನು ಒಂದು ಖರೀದಿ ಮಾಡಿದ್ದೇವೆ. ಗುರುವಾಯಿನಕೆರೆಯಲ್ಲಿ ನಮ್ಮ ಖರೀದಿ ಕೇಂದ್ರದಲ್ಲಿ ಮುಂದಿನ 1-2 ತಿಂಗಳೊಳಗೆ ಈಗ ನಾವು ವಾರದ ಮಂಗಳವಾರ ದಿವಸ ನಮ್ಮ ಉಜಿರೆ ಹೆಡ್ ಆಫೀಸಿನಲ್ಲಿ ಮಾಸಿನಿಂದ ರಬ್ಬರ್ ಅಡಿಕೆ ಖರೀದಿ ವ್ಯವಹಾರ ಮಾಡ್ತಾ ಇದ್ದೇವೆ. ಆದರೆ ಅದು ಜನರಿಗೆ ಸರಿಯಾಗಿ ಅನುಕೂಲ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಆ ಮಾಸ್ ಸಮಸ್ಯೆಯನ್ನು ಕೇಳಿಕೊಂಡಾಗ ಈಗಿನ ಅಧ್ಯಕ್ಷರು 1-2 ತಿಂಗಳಲ್ಲಿ ನಾವು ಗುರುವಾಯಿನಕೆರೆಯಲ್ಲಿ ವಾರ ಪೂರ್ತಿ ಅಂದರೆ ಕೆಲಸದ ದಿನಗಳಲ್ಲಿ ಅಡಿಕೆ ಖರೀದಿ ಮಾಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ತಾತ್ವಿಕವಾಗಿ ಒಪ್ಪಿದ್ದಾರೆ ನಮ್ಮ ಹತ್ರ. ಗುರುವಾಯಿನಕೆರೆಯಲ್ಲಿ ಮಾಸಿಂದ ವಾರದ 6 ದಿನಗಳು ಕೂಡ ಅಂದರೆ ಕೆಲಸ ದಿನಗಳಲ್ಲಿ ಸೆಂಟರ್ಗಳು ಸಹ ಅಷ್ಟೇ ಅಗತ್ಯಕ್ಕನುಸಾರವಾಗಿ ಸ್ಥಳೀಯವಾಗಿ ಯಾವುದೇ ಬೆಳೆಗಾರರು ಸ್ಥಳೀಯವಾಗಿ ಅವರ ಸ್ಥಳೀಯ ಕೆಲಸಗಾರರನ್ನ ಆ ಬಗ್ಗೆ ಆಸಕ್ತಿಯಲ್ಲಿ ತೋರಿಸದೆ ಟ್ಯಾಪಿಂಗ್ ಸ್ಕೂಲ್ಗೆ ಕರ್ಕೊಂಡು ಬರದೇ ಇರುವ ಕಾರಣ, ಟ್ಯಾಪಿಂಗ್ ಸ್ಕೂಲಲ್ಲಿ ರಬ್ಬರ್ ಮಂಡಳಿಯ ಟ್ಯಾಪಿಂಗ್ ಸ್ಕೂಲ್ ಇದ್ರೂ ಕೂಡ ಟ್ಯಾಪಿಂಗ್ ಸ್ಕೂಲನ ಉಪಯೋಗವನ್ನು ನಾವಿಲ್ಲಿ ಪಡ್ಕೊಳ್ಳದೇ ಇರುವ ಕಾರಣ ಟ್ಯಾಪಿಂಗ್ ಸ್ಕೂಲನ್ನೇ ನಿಲ್ಲಿಸಬೇಕಾದಂತ ಅನಿವಾರ್ಯತೆ ಇದೆ. ರಬ್ಬರಿನಲ್ಲಿ ಆಸಕ್ತಿಯನ್ನ ತೋರಿಸಿ ನಾವೀಗ ಟ್ಯಾಪಿಂಗ್ ಪ್ರತಿ ವರ್ಷವೂ ಟ್ಯಾಪಿಂಗ್ ಸ್ಕೂಲಿನ ಬಗ್ಗೆ, ಟ್ಯಾಪಿಂಗ್ ತರಬೇತಿಯ ಬಗ್ಗೆ ರಬ್ಬರ್ ಮಂಡಳಿಗೆ ಪ್ರೆಸರೈಸ್ ಮಾಡಿ ಪ್ರತಿಯೊಂದು ಸಾಧಾರಣ ತಾಲೂಕಿನಲ್ಲಿ ಕೂಡ ಟ್ಯಾಪಿಂಗ್ ಸ್ಕೂಲ್ ಮಾಡುವ ಹಾಗೆ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಶಾರ್ಟ್ ಟರ್ಮ್ ಟ್ಯಾಪಿಂಗ್ ತರಬೇತಿ ಕೂಡ ನಿಮಗೆ ಲಭ್ಯ ಇದ್ದಲ್ಲಿ ನಿಮ್ಮ ತೋಟದಲ್ಲಿ ಕೂಡ ಬಂದು ಶಾರ್ಟ್ ಟರ್ಮಿನ ಒಂದು 15 ದಿವಸದ 20 ದಿವಸದ ಟ್ಯಾಪಿಂಗ್ ತರಬೇತಿಯನ್ನ ಮಾಡ್ಲಿಕ್ಕೆ ಎಲ್ಲರೂ ತಯಾರಿ, ಇದು ರಬ್ಬರ್ ಬೋರ್ಡ್ ಮಂಡಳಿಯರು ಯಾವಾಗಲೂ ತಯಾರಿದ್ದಾರೆ. ಅದರೊಟ್ಟಿಗೆ ಅದಕ್ಕೆ ಬೇಕಾದಂತಹ ಸಪೋರ್ಟಿಂಗ್ ಒದಗಿಸಲಿಕ್ಕೆ ನಾವು ಸಂಘವೂ ತಯಾರಿದೆ. ಬಟ್ ಬೆಳೆಗಾರರು ಅದರ ಬಗ್ಗೆ ಆಸಕ್ತಿ ತೋರಿಸದೆ ನಾವು ತಯಾರು ಮಾಡಿದಂತ ಎಲ್ಲಾ ವ್ಯವಸ್ಥೆಗಳು ಅವ್ಯವಸ್ಥೆಯಾಗಿ ಹೋಗುವಂತಹ ಸಂದರ್ಭಗಳು ಜಾಸ್ತಿ ಇರುವ ಕಾರಣ ನಮಗೆ ಅದನ್ನು ಹೆಚ್ಚುವರಿಯಾಗಿ ಅದರ ಬಗ್ಗೆ ಮುತುವರ್ಜಿ ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮ ಮೂಲಕ ಮತ್ತೊಂದು ಸಾರಿ ಮನವಿ, ಯಾವುದೇ ಬೆಳೆಗಾರರು 10 ಜನ ಒಟ್ಟಾಗಿ ಬಂದಾಗ ಅವರಲ್ಲಿ ತರಬೇತಿ ಬೇಕು ಅಂತ ಅವರು ಅಪೇಕ್ಷೆ ಪಟ್ಟಾಗ ಯಾವತ್ತೂ ನಮ್ಮ ಸಂಘವನ್ನು ಸಂಪರ್ಕಿಸಬಹುದು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ, ಟ್ಯಾಪಿಂಗ್ ತರಬೇತಿ ಕೊಡುವಂತಹ ವ್ಯವಸ್ಥೆಗಳನ್ನು ನಮ್ಮ ಸಂಘದಿಂದ ನಾವು ಮಾಡ್ತೇವೆ. 10 ಬೆಳೆಗಾರರು ಕನಿಷ್ಠ 10 ಬೆಳೆಗಾರರಾದ್ರೂ ಒಟ್ಟಾಗಬೇಕು, ಉಚಿತ. ಅವರಿಗೆ ಸ್ಟೈಪೆಂಡ್ ಕೊಡುವಂತಹ ವ್ಯವಸ್ಥೆ ಕೂಡ ಇದೆ ರಬ್ಬರ್ ಬೋರ್ಡಿಂದ. ಅದನ್ನು ನಾವು ಅದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ನಮ್ಮ ಸಂಘದಿಂದ ಮಾಡ್ತೇವೆ. ಆದ್ರೆ ಬೆಳೆಗಾರರು RPS ಮೂಲಕವೂ ಮಾಡಬಹುದು, ಅಥವಾ ಬೆಳೆಗಾರರೇ ಒಂದು 10 ಜನ ಒಟ್ಟಾಗಿ ಸೇರಿಕೊಂಡು ನಮಗೆ ಒಂದು ತರಬೇತಿ ಇಂಥ ಕಡೆ ಬೇಕು ಅನ್ನುವಂತಹ ಅಪೇಕ್ಷೆ ಪಟ್ಟಲ್ಲಿ ಅದನ್ನು ಮಾಡ್ಲಿಕ್ಕೂ ನಮ್ಮ ಸಂಘ ತಯಾರಿಯಾಗಿದೆ. ಯಾವ ನಿಮ್ಮ ಮೂಲಕ ವಿನಂತಿ, ನೀವು ಅದನ್ನು ಪ್ರಚುರಪಡಿಸಿ. ಯಾವ ಬೆಳೆಗಾರರು ಆಸಕ್ತಿ ಇದೆಯೋ ಅವರು ನಮ್ಮ ಸಂಘವನ್ನ ಸಂಪರ್ಕಿಸಿ. ಬೆಳೆಗಾರರು ಜನವನ್ನ ಕರ್ಕೊಂಡು ಬರುವಂತ ಜವಾಬ್ದಾರಿ ಅವರು. ಅವರು ಆ 10 ಜನವನ್ನು ನಮಗೆ ಹೋಗಿ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಅವ್ರು ಕರ್ಕೊಂಡು ಬರ್ಬೇಕು. ಮಾಡಿದ್ದೇವೆ ನಾವು, ಪ್ರತಿ ಸಾರಿ ಹೇಳ್ತಾ ಇದ್ದೇವೆ. ಇವತ್ತು ಕೂಡ ಜನರಲ್ ಬಾಡಿಯಲ್ಲಿ ಹೇಳಿದ್ದೇವೆ, ನಮಗೆ ಲೋ ಫ್ರೀಕ್ವೆನ್ಸಿ ಟ್ಯಾಪಿಂಗ್ ತರಬೇತಿ ಮಾಡಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ದೇವೆ ನಿಮ್ಮ ತೋಟದಲ್ಲೇ ಮಾಡಿಸಿಕೊಡ್ತೇವೆ, ನೀವು ಒಂದು 10 ಜನ ಆಸಕ್ತರನ್ನು ಕರ್ಕೊಂಡು ಬನ್ನಿ. 10 ಜನ ಆಸಕ್ತರನ್ನು ನೀವು ಕರ್ಕೊಂಡು ಬಂದು ನಿಮ್ಮ ತೋಟದಲ್ಲೇ ಮಾಡಿಕೊಡ್ಬೇಕು ಅಂತ ಆದ್ರೆ ನಿಮ್ಮ ತೋಟದಲ್ಲೇ ಮಾಡುವ. ನಮ್ಮ ಫ್ಯಾಕಲ್ಟಿಯನ್ನ
ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಸಂಘ ಮಾಡ್ಲಿಕ್ಕೆ ತಯಾರಿ ಇದೆ. ಅದಕ್ಕೆ ಬೇಕಾದಂತ ಎಲ್ಲಾ ಖರ್ಚು ವೆಚ್ಚಗಳನ್ನ ನಮ್ಮ ಸಂಘ ವಹಿಸಿಕೊಳ್ಳುತ್ತೆ. ಯಾಕಂದ್ರೆ ನಮ್ಮ ಹತ್ರ ಅದಕ್ಕೆ ಎಕ್ಸ್ಟೆನ್ಷನ್ ಫಂಡ್ ನಾವು ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೇವೆ. ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ಸಂಘ ತಯಾರಿದೆ. ಆದ್ರೆ ಆಸಕ್ತ 10 ಜನರನ್ನಾದ್ರೂ ಕೆಲಸಗಾರರನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ತೋಟದ ಓನರ್ಗಳು ಮುತುವರ್ಜಿ ವಹಿಸಿ ಮಾಡಬೇಕಾಗ್ತದೆ. ಅದೊಂದು ನಿಮ್ಮ ಮೂಲಕ ಪ್ರಚಾರ ಪಡಲಿಕ್ಕೆ ಅದನ್ನು ತಯಾರಿದ್ದೇವೆ ನಾವು. ನಮ್ಗೆ ಮರ ಉಂಟು, ನಮ್ಮದೇ ಮರ ಉಂಟು. ಪದ್ಮಗೌಡರು ಬಂದಿದ್ದಾರೆ. ನಮ್ಮ ನಿರ್ದೇಶಕರಾದ ಪದ್ಮಗೌಡರು ಕೂಡ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಅದನ್ನು ಕೂಡ ತಾವು ದಾಖಲಿಸಿಕೊಳ್ಳಬಹುದು. ಸುಮಾರು 5%, 5ರಿಂದ 8% ನಷ್ಟು ರಬ್ಬರ್ ಕೃಷಿ ಕಡಿಮೆ ಆಗಿದೆ. ಅಂದ್ರೆ ನಮಗೆ ಕಳೆದ ವರ್ಷ 17,000 ಟನ್ ರಬ್ಬರ್ ಬಂದದ್ದು, 17,044 ಟನ್ ಇತ್ತು. ಈ ವರ್ಷ 16,650 ಟನ್, ಸುಮಾರು 600 ಟನ್ನಿನಷ್ಟು ರಬ್ಬರ್ 600 ಟನ್ನಿನಷ್ಟು ರಬ್ಬರ್ ನಮಗೆ ಕಡಿಮೆ ಇರುವ ಕಾರಣ ಸುಮಾರು 5% ನಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ನಮ್ಮೊಂದು ಅನಿಸಿಕೆ. ನಾವು ಅಂದ್ರೆ ಹಾಲು ಕೊಡುವವರು ಸ್ವಲ್ಪ ಜನ ಬೇರೆ ಇರ್ತಾರೆ, ರಬ್ಬರ್ ಕೊಡುವವರು ಬೇರೆ ಇರ್ತಾರೆ. ಹಾಲು ಕೊಡುವವರು ಅಂದ್ರೆ ಅವ್ರ ಹತ್ರ ಯಾರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ವರ್ಷಕ್ಕೆ 8 ತಿಂಗಳು ರಬ್ಬರಿನ ಧಾರಣೆ ಜಾಸ್ತಿ ಇರ್ತದೆ, 8 ರಿಂದ 9 ತಿಂಗಳು, ಒಂದು 3 ತಿಂಗಳು ಲ್ಯಾಟೆಕ್ಸಿನ ಧಾರಣೆ ಜಾಸ್ತಿ ಇರ್ತದೆ. ಯಾರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ರಬ್ಬರ್ ಅನ್ನ ಶೀಟ್ ರಬ್ಬರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಲ್ವೋ ಅವರು ಅದನ್ನ ಲ್ಯಾಟೆಕ್ಸ್ ಅನ್ನು ಮಾರ್ತಾರೆ. ಅಂತವರು ಬೇರೆ ಇರ್ತಾರೆ, ಅವ್ರಿಗೆ ಬೇರೆ ಇರ್ತದೆ. ಅದು ಹೊಸದಾಗಿ ಟ್ಯಾಪಿಂಗ್ ಮಾಡುವವರು ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ ಈಗ ಧಾರಣೆ ಕಡಿಮೆ ಇರುವ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡ್ಲಿಕ್ಕೆ ಅಷ್ಟು ಆಸಕ್ತಿ ವಹಿಸುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಲ್ಯಾಟೆಕ್ಸ್ ಅನ್ನು ಮಾರಬೇಕು ಅಂತಿದ್ರೆ ಲ್ಯಾಟೆಕ್ಸ್ ಅನ್ನು ತಗೊಳ್ಳಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ನಮ್ಮ ಸಜೆಷನ್ ಇವತ್ತು ಕೂಡ ಬೆಳೆಗಾರರಿಗೆ ನೀವು ಶೀಟ್ ರಬ್ಬರ್ ಅನ್ನೇ ಮಾಡಿ, ಅದರಲ್ಲಿ ಬೇಕಾದಂತ ಅವರಿಗೆ ಅದನ್ನ ಇಟ್ಟುಕೊಳ್ಳುವಂತ ವ್ಯವಸ್ಥೆಗಳು ಅವಕಾಶ ಇದೆ. ಅದನ್ನ ಅವರು ಬೆಳೆಯ ಏರಿಳಿತವನ್ನ ಗಮನಿಸಿಕೊಂಡು ಮಾರ್ಲಿಕ್ಕೆ ಅವಕಾಶ ಇದೆ. ಮತ್ತೆ 100% ಅಕ್ಯುರೇಟ್ ಇರ್ತದೆ. ಇದೆಲ್ಲ ಇರುವ ಕಾರಣ ಲ್ಯಾಟೆಕ್ಸ್ ಮಾರುವುದಕ್ಕೆ ಬದಲು ಶೀಟ್ ಮಾರಿದ್ರೆ ಒಳ್ಳೇದು. ಬಟ್ ನಿಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅಂತಂದ್ರೆ ನೀವು ಲ್ಯಾಟೆಕ್ಸ್ ಮಾರಿದ್ರು ಅಡ್ಡಿಲ್ಲ. ನಾವು ಅದಕ್ಕೆ ಮಾರ್ಕೆಟ್ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೇವೆ. ಕೆಲವರು ಬೇರೆ ಕೃಷಿಗೆ ಹೋಗದಿರಬಹುದು. ಇದು ಟ್ಯಾಪಿಂಗ್ ನ ಲಭ್ಯತೆ ಇಲ್ಲದಿದ್ದಾಗ ರೇಟ್ ಕಡಿಮೆ ಇರುವುದರಿಂದ ಮರವನ್ನ ಎಜಿಟಿಸಿ ಬಿಟ್ಟಿರ್ಲಿಕ್ಕೂ ಸಾಕು. ಸ್ವಲ್ಪ ಪರ್ಸೆಂಟೇಜ್ ಕಡಿದಿದ್ದಾರೆ. ನಮಗೆಲ್ಲ ಗೊತ್ತಿರುವಂತ ವಿಚಾರ. ಅದನ್ನು ರೆಮ್ಯುನರೇಟಿವ್ ರೇಟ್ ಅಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ರಬ್ಬರ್ ಅನ್ನ ಕಡಿತಾ ಇದ್ದಾರೆ, ಅಡಿಕೆಯನ್ನು ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ಅಡಿಕೆ ಹಾಕುವ ಬಗ್ಗೆ ನಾವೇನು ಹೇಳುವ ಹಾಗಿಲ್ಲ, ಅದು ಸಕ್ಸಸ್ಫುಲ್ ಆಗ್ಲಿಲ್ಲ. ರಬ್ಬರ್ ಬೀಜ ಖರೀದಿ ಬಗ್ಗೆ ನಾವು ಪ್ರಚಾರ ಪಡಿಸಿದ್ದೇವೆ. ರಬ್ಬರ್ ಬೀಜ ಖರೀದಿ ಮಾಡುವವರು ಇದ್ದಾರೆ. ಆದ್ರೆ ರಬ್ಬರ್ ಬೀಜ ಒಂದು ವಾತಾವರಣದ ಇದು ಆಗಿಕೊಂಡು ಹೂ ಕಡಿಮೆ ಇದ್ದ ವರ್ಷ ಬೀಜ ಕಡಿಮೆ ಆಗ್ತದೆ. ಅದು ಬೀಜ ಕಡಿಮೆ ಆದ್ರೆ ಲ್ಯಾಟೆಕ್ಸ್ ನಮಗೆ ಉತ್ಪತ್ತಿ ಜಾಸ್ತಿ ಆಗ್ತದೆ. ನಮಗೆ ಬೀಜ ರಬ್ಬರ್ ತೋಟದವರಿಗೆ ಬೀಜ ಕಡಿಮೆ ಆದ್ರೆ ಒಳ್ಳೇದು. ಆದ್ರೆ ಬೀಜ ಇದ್ದಲ್ಲಿ ಕೂಡ ಈ ವರ್ಷದ ವಾತಾವರಣ ಅಷ್ಟು ಇಲ್ಲದ ಕಾರಣ ಬಿದ್ದ ಬೀಜವನ್ನು ಹೆಕ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಯಾರು ಅದರ ಬಗ್ಗೆ ಆಸಕ್ತಿ ವಹಿಸ್ಲಿಲ್ಲ. ನಮ್ಮ ಹತ್ರ ಈಗಲೂ ವ್ಯವಸ್ಥೆ ಇದೆ. ಈಗಲೂ ಯಾರ್ದಾದ್ರೂ ಬೀಜ ಇದೆ ಅಂತಾದ್ರೆ ನಾವು ಯಾವಾಗಲೂ ಖರೀದಿ ಮಾಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಬೆಳೆಗಾರರಿಗೆ ಅದಕ್ಕೆ ಅಷ್ಟು ರೆಮ್ಯುನರೇಟಿವ್ ಅಂತ ಕಾಣದ ಕಾರಣ ಯಾವ ಬೆಳೆಗಾರರು ಅದಕ್ಕೆ ಆಸಕ್ತಿ ವಹಿಸಲಿಲ್ಲ. ಇಲ್ಲದ ನಮ್ಮ ಒಂದು ಪತ್ರಿಕಾಗೋಷ್ಠಿ, ನಮ್ಮ ಸಂಘದ ವ್ಯವಹಾರಗಳನ್ನ ಭದ್ರಪಡಿಸುವುದಕ್ಕೆ ಬಂದಿರುವಂತಹ ತಮಗೆಲ್ಲರಿಗೂ ನಾನು ಸಂಘದ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಣೆ ಮಾಡಿದ್ದೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ UPlus TV. ಇದು ಹೊಸತನದ ಸಂಕಲನ.